ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 10ನೇ ತರಗತಿಯ ಅಧ್ಯಾಯ 4ರ ಒಂದು ಭಾಗದಲ್ಲಿ ಕಾರ್ಬನ್ನ ಸ್ವಭಾವಗಳ ಬಗ್ಗೆ, ಅದು ಕಾರ್ಬನ್ನ ವಿವಿಧ ವಸ್ತುಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಹೌದಲ್ಲ ವಿದ್ಯಾರ್ಥಿಗಳೇ? ನಮ್ಗೆ ಗೊತ್ತಿದೆ, ಬಹುತೇಕ ನಾವು ಬಳಸಿರುವಂಥ ಎಲ್ಲ ವಸ್ತುಗಳಲ್ಲೂ ಕೂಡ ಕಾರ್ಬನ್ ಇದೆ. ಹೌದಲ್ವಾ? ಎಲ್ಲ ವಸ್ತುಗಳನ್ನು ಕೂಡ ಕಾರ್ಬನ್. ನೆನಪಿಸ್ಕೊಳ್ಳಿ ಒಂದ್ಸರಿ. ನಾವು ನೆನಪಿಸ್ಕೊಂಡಿದ್ವಿ, ನಾವು ತಿನ್ನುವಂಥ ಆಹಾರ ಪದಾರ್ಥ, ಹಣ್ಣುಗಳು, ತರಕಾರಿಗಳು, ಬಟ್ಟೆ, ಔಷಧಿಗಳು ಮತ್ತು ವಾತಾವರಣದಲ್ಲಿ, ಭೂತೊಗಟೆಯಲ್ಲಿ, ನಮಗೆ ಬಹುತೇಕ ಭೂಮಿಯ ಎಲ್ಲ ಭಾಗದಲ್ಲೂ ಕೂಡ ನಾವು ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳಲ್ಲೂ ಕೂಡ ಕಾರ್ಬನ್ ಇದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲೂ ಕೂಡ ಕಾರ್ಬನ್ ಇದೆ ಅನ್ನೋದನ್ನು ನಾವು ಚರ್ಚಿಸಿದ್ವಿ. ಇಷ್ಟಲ್ಲದೆ ನಾವೇನು ಹೇಳಿದ್ವಿ, ಬೇರೆ ಎಲ್ಲ ಧಾತುಗಳು ಉಂಟು ಮಾಡುವುದಕ್ಕಿಂತ ಹೆಚ್ಚಿನ ಸಂಯುಕ್ತಗಳನ್ನು ಈ ಕಾರ್ಬನ್ ಒಂದೇ ಧಾತು ಮಿಲಿಯಾಂತರ ಗಟ್ಟಲೆ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಆಶ್ಚರ್ಯ ಅಲ್ವಾ? ಹೌದು, ಕಾರ್ಬನ್ ಒಂದು ಧಾತು ಬೇರೆ ಉಳಿದೆಲ್ಲ ಧಾತುಗಳು ಉಂಟು ಮಾಡುವಂಥ ಸಂಯುಕ್ತಗಳಿಗಿಂತ ಹೆಚ್ಚಿನ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಅಂತ ವಿಶಿಷ್ಟತೆ ಏನಿದೆ ಕಾರ್ಬನ್ಗೆ? ಕಾರ್ಬನ್ ಅಂತ ವಿಶಿಷ್ಟ ಸ್ವಭಾವಗಳು ಅಂತ ಹೇಳಿದಾಗ ಒಂದು ಕೆಟನೀಕರಣ ಅಂತ ಹೇಳ್ತಾರೆ. ಹೇಳ್ತೀವಿ ಕೆಟನೀಕರಣ ಅಂದರೆ ಕಾರ್ಬನ್ ತನ್ನ ಇತರ ಕಾರ್ಬನ್ ಪರಮಾಣುವಿನೊಂದಿಗೆ ದೀರ್ಘ ಸರಪಣಿಯನ್ನು ಉಂಟು ಮಾಡುವಂತಹ ವಿದ್ಯಮಾನಕ್ಕೆ ನಾವು ಕೆಟನೀಕರಣ ಇರುತ್ತೇವೆ. ಇನ್ನೊಂದ್ಸರಿ ಮಕ್ಕಳೇ, ಕಾರ್ಬನ್ ಇತರ ಕಾರ್ಬನ್ ಪರಮಾಣುವಿನೊಂದಿಗೆ ದೀರ್ಘ ಸರಪಣಿಯನ್ನು ಉಂಟು ಮಾಡುವಂತಹ ಸ್ವಭಾವಕ್ಕೆ ನಾವು ಕೆಟನೀಕರಣ ಎನ್ನುತ್ತೇವೆ. ಕೆಟನೀಕರಣ ಎಂದರೇನು ಅಂತ ಅಂದಾಗ, ಕಾರ್ಬನ್ ತನ್ನ ಕಾರ್ಬನ್ ಪರಮಾಣುಗಳೊಂದಿಗೆ ದೀರ್ಘವಾದಂತಹ ಸರಪಣಿ ಉಂಟು ಮಾಡುತ್ತೆ. ಬೇರೆ ಧಾತುಗಳು ಉಂಟು ಮಾಡಲ್ಲ? ಖಂಡಿತ ಇಲ್ಲ. ನಮಗೆ ಸಿಲಿಕಾನ್ ಅಂತ ಧಾತು ತಗೊಂಡು 7ರಿಂದ 8 ಪರಮಾಣುಗಳ ಜೋಡಣೆ ಆಗುತ್ತೆ, ಮತ್ತೆ ಹೆಚ್ಚಿನ ಒಂದು ಪರಮಾಣುಗಳ ಜೋಡಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇತರ ಧಾತುಗಳಲ್ಲೂ ಕೂಡ ಅಷ್ಟು ಸಾಧ್ಯ ಇಲ್ಲ. ಕಾರ್ಬನ್ ಮೇಲೆ ಯಾಕೆ ಸಾಧ್ಯ ಇದೆ? ಕಾರ್ಬನ್ ಅತಿ ಚಿಕ್ಕ ಪರಮಾಣುವಾಗಿದ್ದು ತನ್ನ ಸುತ್ತಲಿನ ಅಥವಾ ಸಾರ್ವೇನ್ಯನ್ಸಿಯ ಬಂಧದಿಂದ ಏನು ಬಂಧ ಉಂಟಾಗುತ್ತೆ ಅದನ್ನು ಒಂದು ಏನು ಬಲಯುತವಾದಂಥ ಬಂಧದೊಂದಿಗೆ ಹಿಡಿದಿಟ್ಕೊಳ್ಳೋದ್ರಿಂದ ಕಾರ್ಬನ್ ಹೆಚ್ಚು ದೀರ್ಘ ಸರಪಣಿ ಉಂಟು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ರಚನೆ ಅದು ನೇರ ಸರಪಣಿ ಇರ್ಬೋದು, ಕವಲು ಸರಪಣಿ ಇರ್ಬೋದು, ಉಂಗುರಾಕೃತಿ ರಚನೆ ಇರ್ಬೋದು, ಎಲ್ಲವೂ ಕೂಡ ಕೆಟನೀಕರಣದಲ್ಲಿ ಸಾಧ್ಯತೆಗಳು ಇದೆ. ನೆಕ್ಸ್ಟ್ ಕಾರ್ಬನ್ ಇನ್ನೊಂದು ಗುಣ ನಾವು ಹೇಳಿದ್ವಿ, ಚತುರ್ವೇಲೆನ್ಸಿ ಗುಣ. ಚತುರ್ವೇಲೆನ್ಸಿ ಕಾರ್ಬನ್ ಪರಮಾಣು ತನ್ನ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿದ್ದು ಅವು ಇತರ ಪರಮಾಣುಗಳ 4 ಬಂಧಗಳನ್ನು ಅಂದರೆ ಸಾವೇಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಏನಾಗುತ್ತೆ, ಬಂಧವನ್ನು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಇದಕ್ಕೆ ಕಾರ್ಬನ್ ಒಂದು ಚತುರ್ವೇಲೆನ್ಸಿ ಅಂತ ಕರೀತಾ ಇದ್ದೇವೆ. ಈ ಗುಣಗಳಿಂದಾಗಿ ಕಾರ್ಬನ್ ಇತರ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್, ಸಲ್ಫರ್ ಇವುಗಳ ಜೊತೆ ಸೇರಿ ಒಂದು ದೀರ್ಘವಾದಂತಹ ಸರಪಣಿ ಉಂಟು ಮಾಡುತ್ತೆ. ಈ ರೀತಿ ಅನೇಕ ರೀತಿಯಾದ ಸಂಯುಕ್ತಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇರೋದು ಯಾಕೆ? ಕಾರ್ಬನ್ಗೆ ವಿಶಿಷ್ಟವಾದ ಗುಣ ಒಂದು ಕೆಟನೀಕರಣ ಅಂತೀವಿ, ಮತ್ತೊಂದು ಚತುರ್ವೇಲೆನ್ಸಿ ಟೆಟ್ರಾವೇಲೆನ್ಸಿ ಗುಣ. ಈ ಗುಣಗಳಿಂದಾಗಿ ಕಾರ್ಬನ್ ಬೇರೆ ಧಾತುಗಳಿಗಿಂತ ಹೆಚ್ಚಿನ ಸಂಯುಕ್ತಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನೆಕ್ಸ್ಟ್, ಈ ಕಾರ್ಬನ್ ಇತರ ಕಾರ್ಬನ್ ಜೊತೆಗೆ ನಾವು ಏಕಬಂಧವನ್ನು ಉಂಟು ಮಾಡಿದ್ರೆ ಅವಕ್ಕೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೀತೇವೆ. ಏನು ಕರಿತೀವಿ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಯಾಕೆ? ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇರುವ ಸಂಯುಕ್ತಗಳು. ಏಕಬಂಧ ಕಾರ್ಬನ್ ಕಾರ್ಬನ್ ನಡುವೆ ಕಾರ್ಬನ್ ಕಾರ್ಬನ್ ಪರಮಾಣುವಿನ ನಡುವೆ ಏಕಬಂಧ
ಬಂಧ ಇರುವ ಸಂಯುಕ್ತಗಳು. ಇವಕ್ಕೆ ನಾವು ಏನಂತ ಕರಿತೇವೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇರುವ ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಮಕ್ಕಳೇ ಕೇಳಿಸ್ತಾ ಇದೆಯಾ? ಗಮನಿಸಿ ಕಡೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು? ಒಂದು ಯಾವುದೇ ಸಂಯುಕ್ತದಲ್ಲಿ ಎರಡು ಕಾರ್ಬನ್ ಅನುಕ್ರಮ ಪರಮಾಣುಗಳ ನಡುವೆ ಏಕಬಂಧ ಇರುವಂತಹ ಸಂಯುಕ್ತಗಳಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಹೀಗಾಗಿ ನಾವು ಮೀಥೇನ್ ಒಂದು ರಚನೆಯನ್ನು ನೋಡಿದ್ವಿ. ಒಂದು ಕಾರ್ಬನ್ 4 ಹೈಡ್ರೋಜನ್ ಇರುವಂಥದ್ದು. ಈಗ ಇನ್ನೊಂದು ಸಂಯುಕ್ತ ನೋಡೋಣ. ಈಥೇನ್ ನಡುವೆ ಈತ್ ಅಂದ್ರೆ ಎರಡು ಕಾರ್ಬನ್ ಪರಮಾಣುಗಳು ನಡುವೆ ನೋಡಿದಾಗ ಏಕಬಂಧ ಇದೆ. ಚತುರ್ವೇಲೆನ್ಸಿ ಪ್ರತಿ ಕಾರ್ಬನ್ ಪರಮಾಣುಗಳ ಸುತ್ತಲೂ 4 ಸಹವೇಲೆನ್ಸಿ ಬಂಧಗಳನ್ನು ಇರುವಂತೆ ನಾವು ಅದನ್ನು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಹೈಡ್ರೋಜನ್ ಇದೆ ನೋಡಿ, ಹೇಗೆ ಇದನ್ನು ಬರೆಯೋದು? ಇದು ಯಾವುದರ ರಚನಾ ಸೂತ್ರ ಹೇಳ್ತೀರಾ? ಇದರ ಅಣುಸೂತ್ರ ಏನಿರ್ಬೋದು ಮಕ್ಕಳೇ? ಎಷ್ಟು ಕಾರ್ಬನ್ ಪರಮಾಣುಗಳಿವೆ? 2. ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ? ಎಣಿಸ್ತೀರಾ? 1 2 3 4 5 6. ಇದು ಈಥೇನ್ನ ಅಣುಸೂತ್ರ, ಈಥೇನ್ನ ರಚನಾ ಸೂತ್ರ. ಇನ್ನೊಂದು ಸಂಯುಕ್ತ ನೋಡ್ಬೋದಾ? 3 ಕಾರ್ಬನ್ ಇರುವಂತಹದ್ದು. ಘನೀಕರಣದಲ್ಲಿ ಹೇಳ್ತಾ ಇದ್ದೀವಿ ಒಂದು ಕಾರ್ಬನ್ ಪರಮಾಣುಗಳ ಜೋಡಣೆ ಅಂತ ಹೇಳ್ತಾ ಇದ್ದೀವಿ. ಈಗ 3 ಕಾರ್ಬನ್ ಪರಮಾಣುಗಳಿರುವಂತಹದ್ದು 1 2 3. ಇದು ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಇದಕ್ಕೆ ನಾಲ್ಕು ಬಂಧ ಒಂದಿದೆ, 2 3 4. ಈ ಕಾರ್ಬನ್ ಈಗಾಗಲೇ ಈ ಕಾರ್ಬನ್ ಜೊತೆಗೆ 1 ಎಲೆಕ್ಟ್ರಾನ್, ಈ ಕಾರ್ಬನ್ 2 ಬಂಧಗಳು ಏರ್ಪಟ್ಟಿದೆ. 3 4. ಈ ಕಾರ್ಬನ್ 1 2 3 4. ನೋಡಿ, ಈಗ ಹೈಡ್ರೋಜನ್ ತಗೋಣ. ಇದರ ಅಣುಸೂತ್ರ ಬರೆಯೋಣ. ವೆರಿ ಗುಡ್. C3H ಎಷ್ಟು? NC ಕೌಂಟ್ ಮಾಡಿ. ಎಷ್ಟು ಬಂತು? 3 4 5 6 7 8. C3H8. ಹೆಸರೇನು? ಪ್ರೊಪೇನ್. ನೋಡಿ, ನಮಗೆ ಈ ಕಾರ್ಬನ್ ಸಂಖ್ಯೆಗಳ ಅನುಗುಣವಾಗಿ ಹೆಸರನ್ನ ಹೇಳಲಿಕ್ಕೆ ಒಂದು ಗ್ರೀಕ್ ಭಾಷೆಯಲ್ಲಿ ಅಂತ ಹೇಳ್ತಾರೆ. ಕಾರ್ಬನ್ ಸಂಖ್ಯೆಗಳೆಷ್ಟು? 1 ಇದ್ರೆ ಮೀಥ್ ಅಂತ ಕರಿತೀವಿ, 2 ಇದ್ರೆ ಈಥ್, 3 ಇದ್ರೆ ಪ್ರೋ, 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್, 6 ಹೆಕ್ಸ್, 7 ಹೆಕ್, 8 ಆಕ್ಟ್, 9 ನಾನ್, 10 ಡೆಕ್. ಓಕೆ, ನೀವೀಗ 1 ರಿಂದ 10ರವರೆಗೆ ನಾವು ಕಾರ್ಬನ್ ಸಂಖ್ಯೆಗಳ ಆಧಾರದ ಮೇಲೆ ಹೇಗೆ ಸಂಯುಕ್ತವನ್ನು ಹೆಸರಿಸಬೇಕು ಅನ್ನೋದು ಹೇಳ್ತಾರೆ. ಒಂದೇ ಒಂದು ಕಾರ್ಬನ್ ಇದ್ದಾಗ ನಾವು CH4 ಅಂತ ಹೇಳಿದ್ವಿ. C ಬಂದು ಎಕ್ಸಾಂಪಲ್. ಅವಾಗ ನಾವು ಇದಕ್ಕೆ ಮಿಥೇನ್ ಅಂತ ಹೇಳಿದ್ವಿ. ಇದಕ್ಕೆ ಮಕ್ಕಳು ಏನೇನು ತಗೋತೇವೆ? ಏನಂತ ಹೇಳಿದ್ವಿ? ಮಿಥೇನ್ ಅಂತ ಹೇಳಿದ್ವಿ. ಒಂದು ಕಾರ್ಬನ್. 2 ಕಾರ್ಬನ್ ಇತ್ತು. 2 ಕಾರ್ಬನ್ಗೆ ಏನಂತ ಶುರು ಮಾಡೋಣ? ಈಥ್. ಮತ್ತೆ ಏಕಬಂಧ ಇರೋದ್ರಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ ಏನಂತ ಮುಕ್ತಾಯ ಮಾಡ್ತಾರೆ? ಈಥೇನ್ ಅಂತ. ಇಲ್ಲಿ ನೋಡಿ, ಎಷ್ಟು ಕಾರ್ಬನ್ ಇದೆ? 1 2 3. 3 ಇದ್ರೆ ಏನಂತ ಹೇಳೋಣ? ಪ್ರೋಪ್ ಅಂತ ಹೇಳೋಣ. ಏನಂತ ಹೇಳೋಣ?
ಪ್ರೋ. ಏಕಬಂಧ ಇರೋದ್ರಿಂದ ಏನಂತ ಮುಕ್ತಾಯ ಮಾಡೋಣ? ಏನ್. ಪ್ರೋಪೇನ್ ಅಂತ ಏನಂತ ಹೇಳ್ತೀವಿ? ಪ್ರೋಪೇನ್. ಹಾಗಿದ್ರೆ ನಾನು ನಿಮಗೆ ಇನ್ನೊಂದು ಹೆಸರು ಹೇಳ್ತೇನೆ. ಏನಂತ ಹೆಸರಿಸ್ತೀರ ನೋಡೋಣ. 4 ಕಾರ್ಬನ್ ಇದ್ರೆ ಎಷ್ಟಿದ್ರೆ 4 ಕಾರ್ಬನ್ ಪರಮಾಣುಗಳಿದ್ರೆ ಏನಂತ ಹೆಸರು ಮಾಡೋಣ? ನೋಡ್ಕೊಳ್ಳಿ, 4 ಕಾರ್ಬನ್ ಪರಮಾಣುಗಳಿದ್ರೆ ಬ್ಯೂಟ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ಬ್ಯೂಟ್. ಹೌದಲ್ವಾ? ಏಕಬಂಧ ಇರೋದ್ರಿಂದ ಏನಂತ ಮುಕ್ತಾಯ ಮಾಡಿ? ಏನ್. ಹೌದಲ್ವಾ? ಏನಂತ ಬರುತ್ತೆ? ಬ್ಯೂಟೇನ್. ಬ್ಯೂಟೇನ್. ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ ಅಂತ ಕೇಳ್ತಾರೆ. ಬರೀಬೋದಲ್ವಾ? ಬ್ಯೂಟ್ ಅಂದ ತಕ್ಷಣ ಎಷ್ಟು ಕಾರ್ಬನ್ ಬರೀಬೇಕು ನಾವು? 4 ಕಾರ್ಬನ್ಗಳನ್ನು ಬರೀಬೇಕು. ಹೌದಲ್ವಾ? ಒಂದು ನಂತರ ಒಂದು 4 ಬರೆದು 4ರ ನಡುವೆ ಏನಿರಬೇಕು? ಏಕಬಂಧ ಇರಬೇಕು. ನೋಡಿದ್ರಿ, ನಿಮಗೆ ತಾನೇ ಹೇಳ್ತಿರೋದು 1 2 3 4. 4 ತಂದ್ರೆ ಬ್ಯೂಟ್ ಅಂತ ಆಯ್ತು. ಮತ್ತು ಏಕಬಂಧ ಇದ್ರೆ ಬ್ಯೂಟೇನ್ ಅಂತ ಆಗುತ್ತೆ. ಅದು ಈಗ ತುಂಬಿರಿ ಹೈಡ್ರೋಜನ್ ಇಷ್ಟು ಬ್ಯೂಟೇನ್ ಅಂತ ಆಗುತ್ತೆ. ಈ ಬ್ಯೂಟೇನ್ನ ರಚನಾ ಸೂತ್ರ ಇದಾಗಿದೆ. ನಾನು ಇದಕ್ಕೆ ಹೆಚ್ಚುಗಳನ್ನು ಬರೆದು ಹಾಕಬೇಕು. ಬ್ಯೂಟೇನ್ನ ರಚನಾ ಸೂತ್ರ ಆಗಿದೆ. ಮತ್ತು ಬ್ಯೂಟೇನ್ನ ಅಣುಸೂತ್ರ ಏನಿದು ಹೇಳಿ, ಕೌಂಟ್ ಮಾಡಿ. ಸಿಂಗಲ್ ಎಷ್ಟಿದೆ? 4 ಇರೋದ್ರಿಂದಲೇ ಬ್ಯೂಟ್ ಅಂತ ಕರೆದ್ವಿ. ಹೆಚ್ಚಿನ ಎಷ್ಟಿದೆ? 10. ನೀವು ಮುಂದಿನ ಸಂಯುಕ್ತಗಳು ಬಗ್ಗೆ ಮನೆಯಲ್ಲಿ ಪ್ರಯತ್ನ ಮಾಡಿ. ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್ ಅಂತ ಬರುತ್ತೆ. ಏಕಬಂಧ ಇರುವಂತಹ ಸಂಯುಕ್ತ ಇದೇ ರೀತಿ ಆಕ್ಟೇನ್, ನಾನೇನ್, ಡೆಕೇನ್ ಈ ರೀತಿ ಮುಂದುವರಿತವೆ. ಈ ಒಂದು ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಮುಂದಿನ ಒಂದು ಅಭ್ಯಾಸ ಮನೆಯಲ್ಲಿ ನೀವೇನು ಕೂಡ ಪ್ರಯತ್ನ ಮಾಡಿ ನನಗೆ ಮುಂದಿನ ತರಗತಿಯಲ್ಲಿ ಇವರೆಲ್ಲ ಹೊರತು ತೋರಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಒಂದು ಏಕಬಂಧ ಇರುವಂತಹ ಕಾರ್ಬನ್ ನಡುವೆ ಏಕಬಂಧ ಇರುವಂತಹ ಸಂಯುಕ್ತಗಳಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಹೌದಲ್ವಾ? ಹಾಗಿದ್ರೆ ಕಾರ್ಬನ್ ನಡುವೆ ದ್ವಿಬಂಧ ತ್ರಿಬಂಧಗಳು ಉಂಟಾಗುತ್ತಾ? ಹೌದು, ಉಂಟಾಗುತ್ತೆ. ಮತ್ತೆ ರಚನೆಗಳು ರಚನಾ ಸೂತ್ರ ಒಂದೇ ಇರುತ್ತಾ? ನೋಡೋಣ. ಈಗ ನಾವು ಈಗ ಯಾವುದು ಬ್ಯೂಟೇನ್. ನೋಡ್ರಿ, ಬ್ಯೂಟೇನ್ ಬ್ಯೂಟೇನ್ ರಚನಾ ಸೂತ್ರ ನೋಡಿ. 1 2 3 ಮತ್ತೊಂದು ಸಲ ಬರ್ತಾ ಇದೆ. 4 1 2 3 4 5 6 7 8 9 10. C4H10 ಬ್ಯೂಟೇನ್. ಓಕೆ, ಇದು ರಚನಾ ಸೂತ್ರ ಬ್ಯೂಟೇನ್. ಹಾಗಿದ್ರೆ ಇನ್ನೊಂದು ಸಾಧ್ಯತೆಯೂ ಕೂಡ ಇದೆ ಇವುಗಳಲ್ಲಿ. ನೋಡೋಣ. 1 2 3 4 ಇದಕ್ಕೆ ಇನ್ನು ಒಂದು ಹಾಕ್ತಾರೆ. ಓಕೆ, C4H10 ಪ್ರತಿಯೊಂದು ಕೂಡ 1 2 3 4 1 2 3 4 1 2 3 4 1 2 3 4. ಇಲ್ಲಿ ಎಷ್ಟು ಸಿಗಳಿದೆ? C4. ಹೆಚ್ಚು ಎಷ್ಟಿದೆ?
3 4 5 6 7 8 9 10. ಎಲ್ಲರ ಅಣುಸೂತ್ರ ನೋಡಿ, ಎರಡರ ಅಣುಸೂತ್ರಗಳು ಕೂಡ ಒಂದೇ ಆಗಿದೆ, ಅದರ ರಚನಾ ಸೂತ್ರ ಏನಾಗಿದೆ? ವಿಭಿನ್ನವಾಗಿದೆ. ಗಮನಿಸ್ತಾ ಇದ್ದೀರಲ್ಲ? ನೋಡಿ ಇಲ್ಲಿ ಅಣುಸೂತ್ರ ಒಂದೇ, C4H10 C4H10 ಅಣುಸೂತ್ರ ಒಂದೇ ಅಂದ್ರೆ ಒಂದೇ ಸರಪಳಿ. ಅಣುಸೂತ್ರ ಒಂದೇ ಇದೆ, ರಚನಾ ಸೂತ್ರ ಇದು ನೇರ ಸರಪಳಿ, ಇದು ಕವಲು ಸರಪಳಿ. ರಚನಾ ಸೂತ್ರ ಏನಿದೆ ವಿಭಿನ್ನವಾಗಿದೆ ಅಂದರೆ ಬೇರೆಯಾಗಿದೆ. ಈ ರೀತಿ ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಇರುವಂತಕ್ಕೆ ಈ ಒಂದು ಸ್ವಭಾವಕ್ಕೆ ನಾವು ಏನಂತ ಕರಿತೀವಿ? ಸಮಾಂಗತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸಮಾಂಗತೆ. ಹಾಗಿದ್ರೆ ಸಮಾಂಗತೆ ಎಂದರೇನು? ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇರುವಂತ ಸಂಯುಕ್ತಾದ ಗಳಿಗೆ ನಾವೇನಂತ ಕರಿತೀವಿ? ಸಮಾಂಗಿಗಳು ಎಂದು ಕರೆಯುತ್ತೇವೆ. ಈ ರೀತಿ ಸಂಯುಕ್ತಗಳಿಗೆ ಈ ವಿದ್ಯಮಾನಕ್ಕೆ ಸಮಾಂಗತೆ ಎಂದು ಕರೆಯುತ್ತೇವೆ. ಅದು ಇವಕ್ಕೂ ಕೂಡ ಹೆಸರಿದೆ. ಇದು ನಾವು ಎನ್ಯೂಟನ್ ಅಂತ ಕರಿತೀವಿ, ಎನ್ಯೂಟನ್ ಅಥವಾ ಸಾಮಾನ್ಯ ಬ್ಯೂಟೇನ್ ಅಂತ ಕರಿತೀವಿ. ಇನ್ನೊಂದು ಐಸೋಬ್ಯೂಟೇನ್ ಅಂತ ಕರಿತೀವಿ. ಐಸೋಬ್ಯೂಟೇನ್. ಬ್ಯೂಟೇನ್ನ ಎರಡು ಸಮಾಂಗಿಗಳನ್ನು ಹೆಸರಿಸಿ ಎಂಬರಬೇಕು ನೀವು. ಬ್ಯೂಟೇನ್ನ ಎರಡು ಸಮಾಂಗಿಗಳನ್ನು ಹೆಸರಿಸಿ, ಹೆಸರಿಸಿದ್ರೆ ಸಾಕು. ಏನಂತ ಹೆಸರಿದೆ ಎರಡು ಸಮಾಂಗಿಗಳಿಗೆ? ಒಂದು ಎನ್ ಬ್ಯೂಟೇನ್ ಅಥವಾ ಸಾಮಾನ್ಯ ಬ್ಯೂಟೇನ್ ಅಂತ ಇದೆ, ಮತ್ತೊಂದು ಐಸೋಬ್ಯೂಟೇನ್ ಅಂತ ಇದೆ. ಇವೆರಡೂ ಕೂಡ ಬ್ಯೂಟೇನಿನ ಎರಡು ಸಮಾಂಗಿಗಳು. ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ ಅಂದಾಗ ನೀವು C4H10 ಎರಡಕ್ಕೂ ಸೇರಿದ ಅಣುಸೂತ್ರ, ರಚನಾ ಸೂತ್ರ ಮಾತ್ರ ಒಂದು ನೇರ ಸರಪಳಿ ಮತ್ತೊಂದು ಕವಲು ಸರಪಳಿ. ಈ ಎರಡನ್ನೂ ಕೂಡ ನಾವನ್ನ ಬರಬೇಕಾಗ್ತದೆ. ಇವು ಸಮಾಂಗತೆ ಅನ್ನುವಂಥ ಮತ್ತೊಂದು ವಿದ್ಯಮಾನ. ಈ ಸಮಾಂಗತೆಯಲ್ಲೂ ಕೂಡ ಕಾರ್ಬನ್ ಒಂದು ವಿಶಿಷ್ಟ ಗುಣಗಳು ಹೌದು ಅಂತ ಒಂದು ಈಗಾಗಲೇ ಚತುರ್ವೇದಸಿ ಸ್ವಭಾವ ಹೇಳಿ ಮತ್ತು ಸಮಾಂಗತೆ ಇದು ಕೂಡ ವಿಭಿನ್ನ ಅಂದರೆ ಅನೇಕ ಸಂಯುಕ್ತಗಳನ್ನು ಉಂಟಾಗಲಿಕ್ಕೆ ಒಂದು ಕಾರಣ ಸಮಾಂಗತೆಯೂ ಕೂಡ ಹೌದಲ್ವಾ? ಅಷ್ಟೇ ಪರಮಾಣುಗಳು ಏಕಬಂಧನ ಇದೆ, ಆದರೆ ಅವುಗಳ ರಚನಾ ವಿನ್ಯಾಸದಲ್ಲಿ ವಿಭಿನ್ನತೆ ಇರೋದ್ರಿಂದ ಗುಣಗಳಲ್ಲೂ ಕೂಡ ಏನಾಗುತ್ತೆ? ವ್ಯತ್ಯಾಸ ಆಗುತ್ತೆ. ನಂತರ ಈ ಕಾರ್ಬನ್ಗಳ ಜೋಡಣೆ ಬರೀ ನೇರವಾಗಿ ಕವಲು ಅಷ್ಟೇ ಇಲ್ಲದೆ ನಮಗೇನಾಗುತ್ತೆ? ಉಂಗುರ ರೀತಿಯ ಜೋಡಣೆಗಳು ಕೂಡ ಸಾಧ್ಯತೆ ಇದೆ. ಸಮಾನತೆ ನಾವು ಬ್ಯೂಟೇನ್ ಬಂದಿದ್ರೆ ಪೆಂಟಾನ್ಗೂ ಪ್ರಯತ್ನ ಮಾಡಿ, ಪೆಂಟಾನ್ಗೂ ಕೂಡ ಅದು ನೇರ ಸರಪಳಿ ಕವಲು ಸರಪಳಿಯನ್ನು ಬರೀಬಹುದು. ಮತ್ತೆ ನಾವೇನೀಗ ಈ ಜೋಡಣೆಯಲ್ಲಿ ಬರೀ ನೇರ ಅಥವಾ ಕವಲು ಸರಪಳಿ ಅಷ್ಟೇ ಅಲ್ಲದೆ ಉಂಗುರಾಕೃತಿ ಜೋಡಣೆ ಕೂಡ ಸಾಧ್ಯತೆ ಇದೆ. ನಾವು ಉದಾಹರಣೆಗೆ ನೋಡೋಣ. ಉಂಗುರಾಕೃತಿ ಜೋಡಣೆ ಬರಬೇಕಂದ್ರೆ ಬೇಕಾದಂಥ ಕನಿಷ್ಠ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿರಬೇಕು? ಏನಿದ್ರೆ ಉಂಗುರಾಕೃತಿ ಬರೀಬಹುದಾ? ಆಗುತ್ತಾ? ಸಾಧ್ಯ. ಎಷ್ಟು ಬೇಕು? ಕನಿಷ್ಠ ಇನ್ನೊಂದು ಆಗ್ತದೆ. ಉದಾಹರಣೆ ಹಾಕ್ತೀನಿ ನೋಡಿ. ಇವೆರಡು ಬೇಕಲ್ಲ, ಎರಡು ಬೇಕಲ್ಲ, ಎರಡು ತ್ರಿಕೋನ ಆಕೃತಿ ಕೊಟ್ಟು ಹೇಳ್ತೀವಿ. ಇದಕ್ಕೆ ಮುಚ್ಚಿದ ಸರಪಳಿ ಅಂತ, ಕ್ಲೋಸ್ಡ್ ಸರಪಳಿ ಅಲ್ವಾ? ಕ್ಲೋಸ್ಡ್ ಚೈನ್, ಮುಚ್ಚಿದ ಸರಪಳಿ. ಏನಾಗಿದೆ? ನೇರ ಸರಪಳಿ ಅಥವಾ ಕವಲು ಇದ್ದಿರುವುದು ಈಗ ಸರಪಳಿ ಏನಾಗಿದೆ? ಉಂಗುರಾಕೃತಿ, ಮುಚ್ಚಿದ ಅಥವಾ ಉಂಗುರಾಕೃತಿ ಅಂತ ಕರಿತೀವಿ. ಇದಕ್ಕೆ ನಾವು ಹೈಡ್ರೋಜನ್ ಬರೀರಿ. ಈ ಕಾರ್ಬನ್ ಒಂದು ಹೇಳಿದೆ 3 4, ಒಂದು ಹೇಳಿದೆ 3 ಮತ್ತು 4. C3H6 ನೋಡಿ. ಕಾರ್ಬನ್ ಸಂಖ್ಯೆ ಎಷ್ಟಿದೆಯೋ ಹೈಡ್ರೋಜನ್ ಸಂಖ್ಯೆ ಎರಡರಷ್ಟು ಇರುತ್ತದೆ. C3H6 ಇದರ ಹೆಸರೇನು? ನಮ್ಗೆ ಈಗ ಗೊತ್ತಿದೆ 3 ಕಾರ್ಬನ್ ಇದ್ರೆ ಏನಂತ ಕರೀಬೇಕು?
ಪ್ರೋಪ್ ಅಂತ ಕರೀಬೇಕು. ಪ್ರೋಪ್ ಅಂತ ಕರೀಬೇಕು, ಹೌದಲ್ವಾ? ಆದರೆ ಇದು ಉಂಗುರಾಕೃತಿ ಇರೋದ್ರಿಂದ ಒಂದು ಪದ ಸೇರಿಸಿ ಸೈಕ್ಲೋ ಏನಂತ ಕರೀರಿ? ಸೈಕ್ಲೋ ಪ್ರೋಪೇನ್. ಈಗ ಬಂದಿರೋದ್ರಿಂದ ಮತ್ತೆ ಪ್ರೋಪೇನ್ ಏನಂತ ಬರ್ತೀನಿ ಈಗ? ಸೈಕ್ಲೋಪ್ರೋಪೇನ್. ಏನಂತ ಸೇರಿಸಿದ್ವಿ ನಾವು? ಉಂಗುರಾಕೃತಿ ಅಂದ್ರೆ ಸೈಕಲ್. ಸೈಕ್ಲೋ ಮೀನ್ಸ್ ಏನು? ಕ್ಲೋಸ್ಡ್ ಅಂತ ಅರ್ಥ. ಇಲ್ಲಿ ಇನ್ನೊಂದು ತಗೊಳ್ಳೋಣ. 4 ಕಾರ್ಬನ್ ತಗೊಂಡ್ರಿ. 1 2 3 4 ಕ್ಲೋಸ್. ಎರಡೆರಡು ಬಂದಾಗ ಪ್ರತಿ ಕಾರ್ಬನ್ ಇನ್ನೆರಡು ಹೈಡ್ರೋಜನ್ ಹಾಕ್ತೀವಿ. ಈಗೇನಾಯ್ತು? ಉಂಗುರಾಕೃತಿ ಇದೆ ರಚನೆ ಏನಂತ ಪ್ರದರ್ಶನ ಮಾಡಿದ್ರು? ಸೈಕ್ಲೋ. ಎಷ್ಟಿದೆ ಕಾರ್ಬನ್? 1 2 3 4 ಇದ್ರೆ ಏನಂತ ಶುರು ಮಾಡಿ? ಬ್ಯೂಟ್. ನೆಕ್ಸ್ಟ್ ಯಾವ ಬಂಧ ಇದೆ? ಏಕಬಂಧ. ಏಕಬಂಧ ಇದೆ ಏನಂತ ಮುಕ್ತಾಯ ಮಾಡೋಣ? ಏನ್. ಸೈಕ್ಲೋ ಬ್ಯೂಟೇನ್. ಅಣುಸೂತ್ರ C4H8. C4H8 ಹೌದಾ? ಮುಂದಿನ ಸಂಯುಕ್ತ ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್. ಹೇಗೆ ಬರೆಯೋದು? 4 ಅಲ್ಲದೆ 5 ಬರೆದ್ರೆ ಅದು ಸೈಕ್ಲೋಪೆಂಟೇನ್ ಅಲ್ವಾ? 6 ಬರೆದ್ರೆ ಸೈಕ್ಲೋಹೆಕ್ಸೇನ್, ಸೈಕ್ಲೋಹೆಕ್ಸೇನ್. ಹೀಗೆ ನಿಮಗೆ ಸೈಕ್ಲೋಹೆಕ್ಸೇನ್ ನ ರಚನಾ ಸೂತ್ರ ಬರೆಯಿರಿ. ಹೆಕ್ಸನ್ ಎಷ್ಟು? ಸೈಕ್ಲೋ ಅಂದ್ರೆ ಮುಚ್ಚಿದ ಸೂತ್ರ. 1 2 3 4 5 6 ಕರೆಕ್ಟ್ ಅಲ್ವಾ? ಎಲ್ಲದಕ್ಕೂ ನಾನು 2 ಹೈಡ್ರೋಜನ್ ಅನ್ನ ಬರ್ತಾ ಹೋಗ್ತೀನಿ. ಇದು ಯಾವುದರ ರಚನಾ ಸೂತ್ರ? ನೋಡಿದ ತಕ್ಷಣ ಹೇಳ್ಬೋದು. 1 2 3 4 6 ಕಾರ್ಬನ್ ಇದ್ದರೆ ಎಕ್ಸ್. ಉಂಗುರಾಕೃತಿ ಇರೋದ್ರಿಂದ ಸೈಕ್ಲೋ, ಏಕಬಂಧ ಇರೋದ್ರಿಂದ ಸೈಕ್ಲೋಹೆಕ್ಸೇನ್. ಅರ್ಥ ಆಗಿದೆಯಾ ನೋಡ್ತಾರೆ? ಮನೆಯಲ್ಲಿ ನೀವು ಇತರ ಸಂಯುಕ್ತಗಳನ್ನು ಕೂಡ ಬರೆದು ಪ್ರಯತ್ನ ಮಾಡ್ರಿ. ಈ ರೀತಿ ಉಂಗುರಾಕೃತಿ ಇತ್ತು ಅಂದರೆ ನೀವು ಸೈಕ್ಲೋ ಸೈಕ್ಲೋ ಅಂತ ಬರೀಬೇಕಷ್ಟೆ. ಸೈಕ್ಲೋ ಎಷ್ಟಿದೆ? 6 ಇದೆ. ಹೆಕ್ಸೇನ್. ಎಕ್ಸ್ ಏಕಬಂಧ ಇದೆ. ಏನ್ ಇದು ಸೈಕ್ಲಸ್. ಇಷ್ಟೇ ಅಲ್ಲದೆ ನಮ್ಗೆ ಈಗಾಗಲೇ ಸಂಯುಕ್ತ ಬರ್ತಾ ಇದ್ದಾವೆ. ನೇರ ಸರಪಳಿಯಿಂದ ಸಂಯುಕ್ತಗಳು ಉಂಟಾಗ್ತಿದೆ. ಕವಲು ಸರಪಳಿಯಿಂದ ಸಂಯುಕ್ತಗಳು ಉಂಟಾಗ್ತಾ ಇದೆ. ಮುಚ್ಚಿದ ಸರಪಳಿಯಿಂದ ಉಂಟಾಗ್ತಾ ಇದೆ. ಮತ್ತೆ ಏಕಬಂಧ, ಮತ್ತೆ ಮುಚ್ಚಿದ ಸರಪಳಿಯಲ್ಲಿ ದ್ವಿಬಂಧನೂ ಕೂಡ ಸಾಧ್ಯತೆ ಇದೆ. ಉದಾಹರಣೆಗೆ ನಮಗೆ ಇಲ್ಲೊಂದು ಬ್ಯೂಟೇನ್ ಅಂತ ಸಂಯುಕ್ತ ಇರ್ತದೆ. ನೋಡ್ಕೊಳ್ಳಿ, ಇದಕ್ಕೂ ನಾವು ಬರೆಯೋದಕ್ಕೆ ಏನು ವ್ಯತ್ಯಾಸ? 1 2 3 4 5 6. ಇಲ್ಲಿ ಸೈಕ್ಲೋ ಮುಚ್ಚಿದ ಸರಪಳಿ ಇದೆ. ಸೈಕ್ಲೋ ಹೆಕ್ಸೇನ್ ಎಲ್ಲ ಏಕಬಂಧ ಇತ್ತು. ಈಗ ಇದರಲ್ಲಿ 1 ಕಾರ್ಬನ್ ನಡುವೆ ಏಕಬಂಧ, ಮತ್ತೊಂದು ನಡುವೆ ದ್ವಿಬಂಧ. ಏಕಬಂಧ ದ್ವಿಬಂಧ, ಏಕಬಂಧ ದ್ವಿಬಂಧ. ಅನುಕ್ರಮ 2 ಕಾರ್ಬನ್ಗಳ ನಡುವೆ ಕ್ರಮವಾಗಿ ಒಂದು ಏಕಬಂಧ ಮತ್ತೊಂದು ದ್ವಿಬಂಧ, ಏಕಬಂಧ ಮತ್ತೊಂದು ದ್ವಿಬಂಧ. ಈ ರೀತಿಯಾಗಿ ಬಂದಾಗ ಏನಾಗುತ್ತೆ? ಈಗ ಪ್ರತಿ ಕಾರ್ಬನ್ 3 ಬಂಧಗಳಿರೋದನ್ನು ಗಮನಿಸಬಹುದು. ಪ್ರತಿ ಕಾರ್ಬನ್ ಎಷ್ಟು ಬಂಧ ಇದೆ? 3 ಬಂಧಗಳು ಇದೆ. 1 2 3 ಇದೆ. ಹಾಗಾದರೆ ಎಷ್ಟು ಹೈಡ್ರೋಜನ್ ಬೇಕು? ಪ್ರತಿಯೊಂದು 1 ಹೈಡ್ರೋಜನ್ ಹಾಕಿದ್ರೆ ಸಾಕು. ನೋಡಿ, ಇದರಲ್ಲಿ ಬರೀ ಏಕಬಂಧ ಇತ್ತು. ಹೈಡ್ರೋಜನ್ಗಳ ಸಂಖ್ಯೆ 12 ಇತ್ತು. C6H12 ಸೈಕ್ಲೋಹೆಕ್ಸೇನ್. ಇಲ್ಲಿ ಒಂದು ಏಕಬಂಧ ಒಂದು ದ್ವಿಬಂಧ ಇರುತ್ತಲ್ವಾ? C6
ಇದರ ಹೆಸರು ನಮಗೆ ಬೆಂಜೀನ್ ಅಂತ ಏನು ಕರಿತೀವಿ? ಬೆಂಜೀನ್. ಅಂದರೆ ಕಾರ್ಬನ್ ಸಂಯುಕ್ತಗಳು ಉಂಟಾಗ್ತಾ ಇರೋದ್ರಲ್ಲಿ ಎಷ್ಟು ಸಾಧ್ಯತೆಗಳಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಏಕಬಂಧ ನೇರ ಸಕ್ಕರೆ, ಕವಲು ಸಕ್ಕರೆ, ಉಂಗುರಾಕೃತಿ ರಚನೆ. ಉಂಗುರಾಕೃತಿ ರಚನೆ ಅಂದರೆ ಮತ್ತೆ ಏಕಬಂಧ ಮತ್ತು ದ್ವಿಬಂಧ ಇರುವಂತಹ ಸಂಯುಕ್ತಗಳು. ಈ ರೀತಿಯಲ್ಲಿ ಇದು ಬೆಂಜೀನ್ ಅಂತ ಹೇಳ್ತೇವೆ. ಇದರಲ್ಲಿ 6 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ, 6 ಕಾರ್ಬನ್ ಇದೆ, 6 ಹೈಡ್ರೋಜನ್. ಇಲ್ಲಿ 6 ಕಾರ್ಬನ್ ಇದೆ, 12 ಹೈಡ್ರೋಜನ್. ಸೈಕ್ಲೋಹೆಕ್ಸೇನ್ ಇದು ಸೈಕ್ಲೋ ತರ ಇದ್ರು ತ್ರಿಬಂಧ ಇರೋದ್ರಿಂದ ಸೈಕ್ಲೋ ಪದ ಹೇಳೋಲ್ಲ. ಇದೊಂದು ಸಂಯುಕ್ತ ನಾವು ಬೆಂಜೀನ್ ಅಂತ ಕರಿತೇವೆ. ಏನಂತ ಕರಿತೀವಿ? ಬೆಂಜೀನ್ ಅಂತ ಕರಿತೇವೆ. ನೆಕ್ಸ್ಟ್ ಇಷ್ಟೇ ಅಲ್ಲದೆ ಕಾರ್ಬನ್ ಕಾರ್ಬನ್ ನಡುವೆ ಇವೆಲ್ಲ ಹೈಡ್ರೋಕಾರ್ಬನ್ಸ್ ಅಂದ್ರೆ ನಮ್ಗೆ ಏನಿತ್ತು? ಹೈಡ್ರೋಕಾರ್ಬನ್ ಅಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್, ಈ ಎರಡರಿಂದ ಸಂಯುಕ್ತಕ್ಕೆ ನಾವು ಹೈಡ್ರೋಕಾರ್ಬನ್ ಅಂತ ಕರಿತೇವೆ. ಹೈಡ್ರೋಕಾರ್ಬನ್ ಅಂತ ಕರಿತೇವೆ, ಹೈಡ್ರೋಜನ್ ಮತ್ತು ಕಾರ್ಬನ್. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಯಾವುದಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್. ಪರ್ಯಾಪ್ತವಾದ ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಆಗಿರುತ್ತವೆ. ಅಪರ್ಯಾಪ್ತ ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ. ಏನಂತ ಹೇಳಿ? ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇರಬೇಕು ಅಥವಾ ತ್ರಿಬಂಧ ಇರ್ತವೆ. ಯಾವುದ್ರ ನಡುವೆ? ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಸಂಯುಕ್ತದಲ್ಲಿ ನಾವು ದ್ವಿಬಂಧ ಇದ್ರೆ ಅಥವಾ ತ್ರಿಬಂಧ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿ, ದ್ವಿಬಂಧ ಬರ್ತೀವಿ 1 2 3 4 ಇಷ್ಟರಲ್ಲಿ C2H4 ರೈಟ್ ಅಲ್ಲ? ಏನು ಹೆಸರು? 2 ಕಾರ್ಬನ್ ಇದ್ರೆ ಏನಂತ ಕರೀಬೇಕು ನೀವು? ಏಕಬಂಧ ಇದ್ರೆ ಈ ಅಂತೀವಿ, ವಿಬಂಧ ಇದ್ರೆ ಈ ನನ್ಬೇಕು, ಈ ನನ್ಬೇಕು. ತ್ರಿಬಂಧ ಇದೆ 1 2 3 ಬಂಧ ಇದೆ, ಒಂದೇ ಹೈಡ್ರೋಜನ್. ಈಗ 2 ಇದ್ರೆ ಈ ತ್ರಿಬಂಧ ಇದೆ, ಐ ನನ್ಬೇಕು, ಈ ಥೈನ್ C2H2. ನೋಡಿ ಸಂಯುಕ್ತಗಳು ಉಂಟಾಗ್ತಾ ಇರುವಂತಹ ಭಾಗ್ಯಗಳು ನೋಡಿ ಗಮನಿಸಿದೆ. ಏಕಬಂಧ, ದ್ವಿಬಂಧ. ನೆಕ್ಸ್ಟ್ 3 ಕಾರ್ಬನ್ ಇರೋದಕ್ಕೆ ಬರ್ತಾರೆ. 1 2 3 ಒಂದು ಕಡೆ ದ್ವಿಬಂಧ ಹಾಕೋಣ. ರನ್ನಿಂಗ್ ಆಗ್ತಾ ಇದೆ. ಮೊದಲ ಪರಮಾಣುಗಳನ್ನು 2 ಪರಮಾಣುಗಳನ್ನು ಒಂದು ಕಡೆ ಮಾತ್ರ ಹಾಕಬೇಕು. ಈಗ ಈ ಕಾರ್ಬನ್ 1 2 3 ಮತ್ತು 4 ಇದಕ್ಕೆ 1 2 3 ಮತ್ತೊಂದು 4 ಇದಕ್ಕೆ ಒಂದೇ ಒಂದಿದೆ. ಎಷ್ಟಾಯ್ತು ಈಗ? C3 ಹೆಚ್ಚು ಎಷ್ಟು? 6. 3 ಇದ್ರೆ ಏನಂತ ಕರೀರಿ? ಪ್ರೋ ದ್ವಿಬಂಧ ಇರೋದ್ರಿಂದ ಈನ್, ಪ್ರೋಪೀನ್. 1 2 3 ಎಷ್ಟು ಬರ್ತದೆ? ತ್ರಿಬಂಧ. ಮೊದಲನೇ ಮಾಡ್ಬೋದು 3 ಇದೆ, ಇದಕ್ಕೊಂದು 4 ಆಯಿತು. ಇದಕ್ಕೆ 1 2 3 4 ಹೈಡ್ರೋಜನ್ ಅವಶ್ಯಕತೆ ಇಲ್ಲ. 4 ಏನಂತ? 1 2 ಪ್ರೋ ತ್ರಿಬಂಧ ಇದೆ, ಐನ್ ಪ್ರೊಪೈನ್. C3H4 C3H4. ಈ ರೀತಿಯಾಗಿ ನಮಗೆ ಮುಂದಿನ ಸಂಯುಕ್ತಗಳು ಮನೆಯಲ್ಲಿ ಒಂದು ನಾನು ಹೇಳ್ತಾ ಇದ್ದೇನೆ. ಮುಂದಿನ ಸಂಯುಕ್ತಗಳನ್ನು ಕೂಡ ಪ್ರಯತ್ನ ಮಾಡಿ. ಹೀಗೆ ಕಾರ್ಬನ್ ಅನೇಕ ರೀತಿಯಾದಂತಹ ಸಂಯುಕ್ತಗಳನ್ನು ಮಾಡುತ್ತೆ.
ಈ ರೀತಿ ವಿಭಜನಾತ್ಮಕ ದ್ರವ್ಯವನ್ನು ಉಂಟು ಮಾಡುವ ಸಂಯುಕ್ತಗಳಿಗೆ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಅದನ್ನು ಮತ್ತೆ ಹೇಗೆ ಸಂಯುಕ್ತಗಳು ಇತರ ಪರಮಾಣುಗಳ ಜೊತೆ ಕಾರ್ಬನ್ ಉಂಟು ಮಾಡುತ್ತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಒಂದೆರಡು ಲೋಕೋಪಯೋಗಿ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ. ಪ್ರಶ್ನೆ 1 ನೋಟ್ ಮಾಡ್ಕೋತೀರಲ್ವಾ? ಪ್ರಶ್ನೆ 1, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ಬರೀರಿ. ಎರಡನೇ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ರಚನಾ ಸೂತ್ರ ಬರೆಯಿರಿ. ಸೂತ್ರ ಬರೆಯಿರಿ. 1 ಪ್ರೋಪೇನ್, 2 ಹೆಕ್ಸೇನ್, 3 ಬೆಂಜೀನ್, 4 ಸೈಕ್ಲೋ ಬ್ಯೂಟೇನ್. ಆಯ್ತು ಮಕ್ಕಳ, ಇದಿಷ್ಟೆಲ್ಲ ಕೂಡ ನೀವು ಪ್ರಯತ್ನ ಮಾಡಿ ಮುಂದಿನ ತರಗತಿಯಲ್ಲಿ ಬರ್ಕೊಂಡು ಬನ್ನಿ. ಧನ್ಯವಾದ.